ಒಣಗೋಗಿರೋದು ಮತ್ತು ಈ ಥರ ಫುಲ್ಲಾಗಿ ಚಿಗುರು ಬಿಡದೇ ಇರುವಂಥದ್ದು ಟೊಂಗೆ ಇರುತ್ತಲ್ವ, ಆ ಥರದ್ದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಪೂರ್ತಿ ಗಿಡ ಕಟ್ ಮಾಡಿದ್ರೆ ಹೋಗೋದಿಲ್ಲ, ಯಾಕೆಂದರೆ ಅವ್ರಿಗೆ ಅದಕ್ಕೆ ಭಯ ಆಗಿಬಿಟ್ಟಿದೆ. ಆ ಕಡೆ ಹೋದ್ರಪ್ಪ ಅಥವಾ ಟೊಂಗೆ ಬಿಟ್ಟರು ಕೂಡ ಆ ಕಡೆ ಕಡ್ದಾಕ್ಬಿಡ್ತಾರೆ ಅವರು. ಸೊ ಅವರು ಯಾಕೆ ಕಡಿತಾರ ಅಥವಾ ಏನೋ ನನಗೂ ಗೊತ್ತಿಲ್ಲ. ಅವ್ರ ಮನೆ ಹಿಂಬದಿಗೆ ನಮ್ಮ ಬೇಲಿ ಇರೋದು. ಇವಳಿಗೆ ಜೊತೆ ಆಗಲಿ ಅಂತೇಳಿ ಇವಳಿಗೆ ಕಟ್ಟಾಕಿದ್ದು, ಇವಳಿಗೆ ಜೊತೆ ಆಗಲಿ ಅಂತೇಳಿ ಒಂದು ದೊಡ್ಡದಂದ್ರೆ ಇದು ಒಂದೇ ಅನಿಸುತ್ತೆ. ಸೊ ಇಷ್ಟನ್ನು ಗೇರ್ ಮರಕ್ಕೆ ಆಲ್ರೆಡಿ ಕಸ್ತರಿ ಬರ್ತಾ ಇದೆ. ಮನೆಗೆ ಬಾಟೆ ಇತ್ತಲ್ಲಿ ತೆಗಿಲಿಕ್ಕೆ ಬಂದ್ವಿ. ಇಲ್ಲಿ ಅರ್ಧ ರಕ್ತ ಇವತ್ತೇ ಸೊಳ್ಳೆ ತಿನ್ಕೊಂಡ್ಬಿಡತ್ತೆ ಅನಿಸುತ್ತೆ. ಸೊ ಮಧ್ಯದಲ್ಲಿ ಕುತ್ಕೊಂಡಿದ್ದೀನಿ. ಅಮ್ಮ ಎಲ್ಲಾದರೂ ದೊಡ್ಡ ದೊಡ್ಡ ವಾಟೆ ಕಾಣಿಸುತ್ತೆ, ಏನು ಮಾಡೋಕ್ಕೂ ಬಿಡೋದಿಲ್ಲ. ಇದೇ ಥರ ರೌಂಡ ಮಾಡಿ 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 ನೋಡುವ 2 ಕಡೆಗೆ ಹೋಯ್ತು. ಐಸ್ ಥರ ಇದೆ ನೀರು. ನನಗೆ ಗಿಡ್ಡ ಕಂಬ ಮತ್ತು ಒಂದು 4 ಉದ್ದದ ಹಾಕಿದ್ದೆ. ಸೀದಾ ಹೆಂಗೆ ಹೋಗ್ತಿದ್ದಾರೆ ಅಂದರೆ ಫುಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ಲೈಕನ್ ಒತ್ತಿ ನಾನು ಹಾಕೋಂಥ ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಸೊ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ. ಇವತ್ತು ಮನೆ ಹತ್ರ ಎಲ್ಲ ಕೆಲಸ ಎಲ್ಲ ಮುಗೀತು, ಅಂಗಳ ಎಲ್ಲ ಮಾಡಿಬಿಟ್ಟು ಇವತ್ತೇ ತೋಟಕ್ಕೆ ಹೋಗೋದು. ನಿನ್ನೆ ರೋಡ್ ಸೋರಿಗೆ ಹೋಗಿದ್ರಾಗಿತ್ತು ಅಪ್ಪ ಅಮ್ಮ ಮಧ್ಯಾಹ್ನ ಮೇಲೆ. ರೋಡೇನು ಸೋರಾಗಿಲ್ಲಂತೆ. ಸೊ ಇನ್ನೊಂದು ಒಪ್ಪತ್ತಿಂದ ಇದೆಯಂತೆ. ಹಾಗಾಗಿ ಅಲ್ಲಿ ಹೋಗಿಬಿಟ್ಟು ಮತ್ತೆ ಅಡುಗೆ ಕೊಯ್ಯೋದೆಲ್ಲ ರೆಡಿ ಮಾಡಬೇಕು ಅಂತೇಳಿ ಇವತ್ತೇ ಅಪ್ಪ ಅಮ್ಮ ತೋಟಕ್ಕೆ ಹೋಗಿದ್ದಾರೆ. ಸೊ ನಾನು ಊಟಕ್ಕೆ ತಗೊಂಡು ಹೋಗಬೇಕು. ಸುಮಾರು ಆಲ್ರೆಡಿ 11:30 ಆಗಿದೆ. ಸೊ ಅಡುಗೆನೆಲ್ಲ ಮಾಡಿಟ್ಟಿದ್ದೀನಿ. ಸೊ ತಗೊಂಡು ಹೋಗ್ಬೇಕು ಇವಾಗ. ಮತ್ತು ಕರಗಳಿಗೆಲ್ಲ ಕೊಟ್ಟಿಗೆಲ್ಲಿದೆಯಲ್ಲ ಅವರಿಗೆಲ್ಲ ಹುಲ್ಲು ಹಾಕಿ ನೀರು ಕೊಟ್ಬಿಟ್ಟು ಎಲ್ಲ ಮಾಮೂಲಿ ಮಂಚ ಕಳೆ ಕೀಳಬೇಕಿದ್ರಲ್ಲ ಏನಿತ್ತಲ್ಲ ಸೇಮ್ ಡ್ಯೂಟಿ ಇವತ್ತು ಕೂಡ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿದ್ರಾಗಿತ್ತು, ಇವಾಗ ಗುಲಾಬಿ ಗಿಡನ ಕಟ್ ಮಾಡಬೇಡಿ, ಯುಗಾದಿ ಟೈಮಿಗೆ ನೆಕ್ಸ್ಟ್ ಕಟ್ ಮಾಡಿ ಮತ್ತು ಚೆನ್ನಾಗಿ ಚಿಗುರು ಬರುತ್ತೆ ಅಂತ ಹೇಳಿ. ನಾನು ಪೂರ್ತಿ ಗಿಡನ ಕಟ್ ಮಾಡ್ತಾ ಇಲ್ಲ. ಸೊ ಈ ಥರ ಒಣಗೋಗಿರತ್ತಲ್ವಾ, ಈ ಥರ ಇಲ್ಲಿ ನೋಡಿ, ಇದಕ್ಕೆ ಚಿಗುರು ಬಿಟ್ಟಿದೆ ಆಲ್ರೆಡಿ. ಈ ಥರ ಚಿಗುರು ಬಿಟ್ಟಿರೋದೆಲ್ಲ ಕಟ್ ಮಾಡೋದಿಲ್ಲ. ಈ ಥರ ಒಣಗೋಗಿರೋದು ಮತ್ತು ಈ ಥರ ಫುಲ್ಲಾಗಿ ಚಿಗುರು ಬಿಡದೇ ಇರುವಂಥದ್ದು ಟೊಂಗೆ ಇರುತ್ತಲ್ವ, ಆ ಥರದ್ದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಪೂರ್ತಿ ಗಿಡ ಕಟ್ ಮಾಡಿದ್ರೆ ಚಿಗುರು ಬಿಡೋದಿಲ್ಲ ಅಂತ ಗೊತ್ತು. ಚಿಗುರು ಬಿಟ್ಟಿರೋದನ್ನು ಬಿಟ್ಟು ಬಾಕಿದನ್ನು ಈಗ ಚಿಗುರು ಬಿಡದೇ ಇರೋಗಂತ ಹಾಗೆ ಅಂದರೆ ಗಿಡನ ಫುಲ್ಲಾಗಿ ಹಬ್ಬಿಬಿಟ್ಟಿದೆ. ಯಾವುದೇ ರೀತಿ ಅಂತ ಆ ಕಡೆ ಈ ಕಡೆ ಬಾಗಿ ಎಲ್ಲ ಆಗಿದೆ. ಅದನ್ನು ವೇಸ್ಟ್ ಆಗಿರುವಂಥದ್ದು ಅಂದರೆ ಚಿಗುರು ಬಿಡೋದಿಲ್ಲ ಅಂಥ ಕೊಂಬುಗಳನ್ನು, ಸಾಯೋ ಸ್ಥಿತಿಯಲ್ಲಿದೆ ಅಂಥ ಕೊಂಬುಗಳನ್ನು ಮಾತ್ರ ನಾನು ಕಟ್ ಮಾಡ್ತಾಯಿದ್ದೀನಿ. ಬಾಕಿದೆಲ್ಲ ಹಾಗೆ ಬಿಡ್ತಾಯಿದ್ದೀನಿ. ಇವಾಗ ಚಿಗುರು ತೀರಬೇಕಾದ್ರೆ ಕಟ್ ಮಾಡಿದ್ರೆ ಗಿಡ ಸಮೇತವಾಗಿ ಸತ್ತೋಗ್ಬಿಡತ್ತೆ. ಮತ್ತು ಅದನ್ನು ಕಟ್ ಮಾಡಿಬಿಟ್ಟು ಗುಟ್ಟ ಹಾಕಿ ಜಾಸ್ತಿ ಎಳೆದು ಕಟ್ಟೋದಿಲ್ಲ, ಜಸ್ಟ್ ಒಂದು ಸ್ಟ್ರೇಟಾಗಿ ನಿಲ್ಲಕ್ಕೆ ಮಾತ್ರ ಅದನ್ನು ಟೊಂಗೆನೆಲ್ಲ ಎಳೆದ್ಬಿಟ್ಟು ಕಟ್ಟಬೇಕು, ಅಷ್ಟೇ ಮಾಡ್ತಿದ್ದೀನಿ. ಪೂರ್ತಿಯಾಗಿ ಕಟ್ ಮಾಡಿದ್ರೆ ಸತ್ತು ಹೋಗುತ್ತೆ. ಸೊ ಅವ್ರು ಹೇಳಿದ್ದಕ್ಕೆ ಥ್ಯಾಂಕ್ಸ್ ನನಗೆ. ಸೊ ಇವಾಗ ಪೂರ್ತಿಯಾಗಿ ಕಟ್ ಮಾಡಬಾರ್ದು ಅಂತ ಹೇಳಿ ಸೊ ಕಟ್ ಮಾಡಲ್ಲ ನಾನು ಅಷ್ಟು. ಸೊ ಹಾಗೆ ಇಲ್ಲಿ ಗಾಡಿ ಪೂರ್ತಿಯಾಗಿ ಬರುತ್ತೆ. ಈ ಅಟ್ಟದ ಕೆಳಗಳೆಲ್ಲ ದಾಸವಾಳ ಗಿಡ ಬಂದುಬಿಟ್ಟಿದೆ. ಅದನ್ನು ಪೂರ್ತಿಯಾಗಿ ಕಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಪೂರ್ತಿ ಅಂತಂದ್ರಲ್ಲ, ಸ್ವಲ್ಪ ಈ ಥರ ಮೇಲ್ಗಡೆ ಅಷ್ಟೇ ಕಟ್ ಮಾಡಿ ಬಿಟ್ಟರೆ ಫುಲ್ ಹೈಟ್ ಹೋಗುತ್ತೆ ಅಂಥೇಳಿ. ಯಾಕೆಂದರೆ ಆ ಕಡೆಯವ್ರ ಮನೆಯವರು ಆ ಕಡೆಗೆ ಹೂವು ಅಂದರೆ ದಾಸವಾಳ ಗಿಡದ ಕೊಂಬು ಬಂತಂದ್ರೆ ಅವ್ರು ಕಡ್ದಾಕ್ಬಿಡ್ತಾರೆ. ಹಾಗಾಗಿ ಎಲ್ಲ ಹೂವು ಕೂಡ ಈ ಕಡೆಗೇ ಬಾಕ್ಕೊಂಡು ಬರ್ತಾ ಇದೆ, ಆ ಕಡೆ ಹೋಗೋದಿಲ್ಲ. ಯಾಕೆಂದರೆ ಅವ್ರಿಗೆ ಅದಕ್ಕೆ ಭಯ ಆಗಿಬಿಟ್ಟಿದೆ. ಆ ಕಡೆ ಹೋದ್ರಪ್ಪ ಅಥವಾ ಟೊಂಗೆ ಬಿಟ್ಟರು ಕೂಡ ಆ ಕಡೆ ಕಡ್ದಾಕ್ಬಿಡ್ತಾರೆ ಅವರು. ಸೊ ಅವರು ಯಾಕೆ ಕಡಿತಾರ ಅಥವಾ ಏನೋ ನನಗೂ ಗೊತ್ತಿಲ್ಲ. ಅವ್ರ ಮನೆ ಹಿಂಬದಿಗೆ ನಮ್ಮ ಬೇಲಿ ಇರೋದು, ಮುಂಬದಿಗೆ ಅದೇ ತೊಂದರೆ ಮಾಡುತ್ತೆ, ಕಟ್ ಮಾಡ್ತಾರೆ ಅಂತ ಹೇಳ್ಬೋದಿತ್ತು. ಸೊ ಇಟ್ಸ್ ಓಕೆ, ಅವ್ರಿಷ್ಟ, ಅದು ನಮಗೇನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಪೂರ್ತಿಯಾಗಿ ಬಾಗಿ ಈ ಕಡೆನೇ ಬರ್ತಾ ಇದೆ. ಸೊ ನಾವು ಆದಷ್ಟನ್ನು ಟ್ರೈ ಮಾಡಿ ಕಟ್ಟಿದ್ವಿ. ಈಗ ಈ ಥರ ಗಾಡಿ ಬಂದರೆ ಗಾಡಿಗೆಲ್ಲ ತಾಗತ್ತೆ. ಮತ್ತು ಅಡುಗೆ ತುಂಬ್ಕೊಂಬಂದಿರುತ್ತಲ್ಲ ಗಾಡಿ, ಸ್ವಲ್ಪ ತಾಗಿದ್ರೂ ಕೂಡ ಈ ಕಡೆ ವಾಲೋ ಚಾನ್ಸಸ್ ಇರುತ್ತೆ. ಸೊ ಲೋಡ್ ಇರುತ್ತೆ ಗಾಡಿಯಲ್ಲಿ. ಸೊ ಹಾಗಾಗಿ ಗಾಡಿ ತಾಗದೇ ಇರುವಷ್ಟನ್ನು ಬಾಗಿ ಬಂದಿರೋದು ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ಹೂವು ಕೂಡ ಚೆನ್ನಾಗಿ ಬಿಡತ್ತೆ ಅಂಥೇಳಿ ಅಂದ್ಕೊಂಡಿದ್ದೀನಿ. ಸೊ ನೋಡುವ ಏನಾಗುತ್ತೆ, ಎಷ್ಟು ಹೋಗುತ್ತೆ. ಬಿಟ್ಟ ತಕ್ಷಣ ಕಟ್ ಮಾಡಿ ಈ ಥರ ಬಂದಿದ್ದಿದ್ದಲ್ಲ, ಈ ಥರ ಪೂರ್ತಿ ಇಲ್ಲಿ ಹಿಂಗೆ ಕಟ್ ಮಾಡಿದ್ರೆ ಅದು ಭಾರ ಕಡಿಮೆ ಆಗಿ ಸ್ವಲ್ಪ ಮೇಲ್ಗಡೆ ಹೋಗುತ್ತಲ್ಲ. ಸೊ ಹಾಗೆ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮಂಗನೂ ಪೂರ್ತಿಯಾಗಿ ಬೇಲಿ ಮೇಲೆ ಕೂತ್ಕೊಂಡೆಲ್ಲ ತಿನ್ಕೊಂಡ್ಬಿಟ್ಟಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಮಳೆ ದೂರ ಆಗಿ ಫುಲ್ ಬಿಸಿಲು ಬೀಳ್ತಾ ಇದೆ. ಸೊ ಹಾಗೆ ಬಿಸಿಲು ಬೀಳಲಿ, ಇನ್ಯಾವುದೇ ರೀತಿಯ ಚಂಡಮಾರುತ ಆಗಿರಲಿ, ಮಳೆ ವಾತಾವರಣವಾಗಿ ಬರ್ದೇನೆ ಇರಲಿ. ಸೊ ಹಾಗೆ ಇಲ್ಲಿ ನೋಡಿ, ಇಬ್ಬರು ನಾಯಿಗಳು ಹೆಂಗೆ ಬಿತ್ಕೊಂಡಿದ್ದಾರೆ ಅಂತೇಳಿ. ಇವನು ಪಿಂಟು, ಅವನು ಸಾಲು. ಸೊ ಇದು ಪಿಂಕಿ ಮರಿ, ಅವನು ಪಿಂಕಿಗಿಂತ ಜಾಸ್ತಿ ವಯಸ್ಸಾಗಿದೆ.
ಸೊ ಎರಡೂ ಕೂಡ ನಮ್ಮನೆಯಲ್ಲೇ ಇರ್ತಾರೆ ಜಾಸ್ತಿಯಾಗಿ. ನಮ್ಮನೆ ಮತ್ತು ಕೆಳಗಿನ ಅಣ್ಣನ ಮನೆ ಮತ್ತು ಈ ಮುಂದಿನ ಮನೆ 3 ಮನೆ ಕಾಯ್ತಾರೆ. ಆದರೆ ಸಾಕಿರೋದು ಅಣ್ಣ. ನಮ್ಮನೇಲೂ ಹಾಕ್ತೀವಿ ನಾವು. ಆದರೆ ನಮ್ಮ ಪಿಂಕಿನ ಕಣ್ಣು ತಪ್ಪಿಸಿ ಅವರಿಗೆಲ್ಲ ತಿನ್ನೋಕೆ ಕೊಡಬೇಕು. ಅದೇ ದೊಡ್ಡ ಸಮಸ್ಯೆ. ಅವರಿಗೆ ಅವ್ರ ಕಣ್ಣು ಮುಂದೆನೇ ಎಲ್ಲಾದರೂ ಇವ್ರಿಗೆ ತಿನ್ಲಿಕ್ಕೆ ಕೊಟ್ಟರು ಅಂದರೆ ಪಿಂಕಿ ಇವರಿಗೆ ಕಚ್ಚೇ ಬಿಡತ್ತೆ. ಸೊ ಹಾಗಾಗಿ ಅಡಿಕೆ ಎಲ್ಲ ಕಾಯಲಿಕ್ಕೆಲ್ಲ ಸೂಪರಾಗಿ ಕಾಯ್ತಾರೆ. ಆದರೆ ಮಂಗಕ್ಕೆ ಮಾತ್ರ ಹೋಗೋದಿಲ್ಲ. ಎಲ್ಲಾದರೂ ಮಂಗ ಕಾಣಿಸಿದ್ರೂ ಕೂಡ ನೋಡ್ತಾ ಇರ್ತಾರೆ. ನಾವು ಹೋದರೆ ಮಾತ್ರ ಮಂಗಕ್ಕೆ ಬೆರೆಸ್ಕೊಂಡು ಹೋಗ್ತಾರೆ. ಆದರೂ ಅವ್ರಿಗೆ ಮಂಗ ಸಿಗೋದಿಲ್ಲ. ಹಾಗೆ ಮೇಲಿನ ಮೇಲೆ ಮರದಿಂದ ಹಾಕುವಂಥ ಮಂಗ ಪೂರ್ತಿಯಾಗಿ ಹೋಗಿಬಿಡತ್ತೆ. ಸೊ ಬನ್ನಿ ಇವತ್ತೇ ತೋಟಕ್ಕೆ ಹೋಗಿ ಸೊ ಏನಂತ ಹೇಳಿಬಿಟ್ಟು ನೋಡುವ. ಅಲ್ಲಿ ಕೊಳೆ ಅಡಿಕೆ ತುಂಬ ಇದೆ ಸೋಲಿಯೋದು, ಅದನ್ನು ಸೋಲಿಯೋದ, ರೋಡ್ ಎಷ್ಟು ಸೋರಿದ್ದಾರೆ, ಸೊ ಎಲ್ಲನ ನೋಡ್ಕೊಬರುವ. ಇವರಿಗೆ ಹುಲ್ಲು ಇವತ್ತು ಒಣ ಹುಲ್ಲೆ. ಒಂದು ಸ್ವಲ್ಪ ಹಸಿ ಹುಲ್ಲನ್ನ ತಂದು ಹಾಕಿದ್ದು ತಿಂದು ಮುಗಿಸಿದ್ರು. ಅಲ್ಲೇ ಹೌಲೆ ಬಾಕಿಯವರೆಲ್ಲರಿಗೂ ಇವತ್ತೇ ಬೇಣಕ್ಕೆ ಹಾಕ್ಲಿಕ್ಕೆ ತಗೊಂಡೋಗಿದ್ದಾರೆ. ಇವರಿಬ್ಬರೇ ತುಂಬ ದಿನ ಆಗಿತ್ತು, ಒಂದು 8 ದಿನ ಆಗಿತ್ತು ಅನಿಸುತ್ತೆ ಬೇಣಕ್ಕೆ ಹಾಕಿರಲಿಲ್ಲಾಗಿತ್ತು. ಇವತ್ತು ತಗೊಂಡೋಗಿದ್ದಾರೆ. ಇವಳಿಗೂ ಕರ್ಕೊಂಡೋಗ್ಬೇಕು ಅಲ್ಲ. ಅಲನೇ ಇವಳು ದೊಡ್ಡವಳಾಗಿದ್ದಾಳೆ ಅಲನೇ. ಆದರೂ ಒಂದು ದಿನ ಎಲ್ಲೂ ಹೋಗಿ ಕರ್ಕೊಂಡು ಹೋಗಿಲ್ಲ. ಇವಳಿಗೆ ಜೊತೆಗೆ ಬೇಕು ಅಂತೇಳಿ ಇವಳಿಗೆ ಕಟ್ಟಾಕಿಡೋದು, ಇಲ್ಲಾಂತಂದ್ರೆ ಇವಳು ಬೊಬ್ಬೆ ಬೀಳತ್ತೆ. ಸೊ ಹಾಗೆ ಇವಳು ಕೂಡ ಚಿಕ್ಕವಳೆಯ, ಆದರೂ ಕೂಡ ಕರ್ಕೊಂಡು ಹೋಗ್ಬೋದಿತ್ತು ಬೆಣ್ಣಕ್ಕೆಲ್ಲ ಹಾಕಲಿಕ್ಕೆ. ಆದರೆ ಇವಳು ಒಬ್ಳು ಕಾಟ, ನೆಕ್ಸ್ಟ್ ಬೊಬ್ಬೆನ ಇಡೀ ಊರವ್ರು ಬಂದು ಏನಾಗಿದೆ ಕರುಕ್ ಅಂತೇಳಿ ನೋಡಬೇಕಾಗತ್ತೆ. ಹಂಗೆ ಬೊಬ್ಬೆ ಹಾಕ್ತಾಳೆ ಇವಳು. ಅದಕ್ಕೋಸ್ಕರ ಇವಳಿಗೆ ಜೊತೆ ಆಗಲಿ ಅಂಥೇಳಿ ಇವಳಿಗೆ ಕಟ್ಟಾಕಿತ್ತು, ಇವಳಿಗೆ ಜೊತೆ ಆಗಲಿ ಅಂಥೇಳಿ ಇವಳಿಗೆ ಕಟ್ಟಾಕಿತ್ತು. ಒಟ್ಟಿನಲ್ಲಿ ಇಬ್ಬರು ಕೊಟ್ಟಿಗೆಯಲ್ಲಿ ಇರೋದು. ನಮ್ಮ ರೋಡು ಸೋರಿ ಇಷ್ಟು ಚೆಂದ ಮಾಡಿದ್ದಾರೆ. ಈವಾಗ ಹೇಗೆ ಓಡಾಡಿದ್ರೂ ಕೂಡ ಯಾವುದೇ ರೀತಿ ಭಯ ಇರುವುದಿಲ್ಲ. ಯಾಕೆಂದರೆ ಈಗ ಅಡಿಕೆ ಸೀಸನ್ಗೆ ಹಗಲು ರಾತ್ರಿ ಎಲ್ಲ ಓಡಾಡಬೇಕಾಗತ್ತೆ. ಹಾಗಾಗಿ ಈ ಥರ ಸೋರಿಟ್ರೆ ಪ್ರತಿ ವರ್ಷವೂ ಕೂಡ ಇದೇ ಥರ ಸ್ವಲ್ಪ ಅಂದರೆ ಅಕ್ಕಪಕ್ಕ ಇರುವಂಥ ಸ್ವಲ್ಪ ಸೋರಿದ್ರೆ ರೋಡ್ ಚೆನ್ನಾಗಿರತ್ತೆ. ಹಾಗಾಗಿ ಈ ಥರ ಸೋರಿಡ್ಕೊಂಡ್ರೆ ಕಡೆ ನಾವೆಲ್ಲ ಒಬ್ರೊಬ್ಬರೇ ಓಡಾಡೋದಲ್ಲ. ಸೊ ಹಾಗಾಗಿ ಚೆನ್ನಾಗಾಗುತ್ತೆ ಅಂತ ಹೇಳಿ ಈ ಥರ ನಮ್ಮ ಕಡೆ ಎಲ್ಲ ಕಡೆಯೂ ಮೇನ್ ರೋಡ್ ಆಗಿರಲಿ ಎಲ್ಲನೂ ಈ ರೀತಿ ಸೋರ್ತಾರೆ. ನಮ್ಮ ರೋಡನ್ನು ನಮ್ಮ ತೋಟಕ್ಕೆ ಹೋಗಿರ್ತಾಗಿರಲಿ ಅಥವಾ ನಮ್ಮ ಮನೆಗೆ ಎಕ್ಸ್ಟ್ರಾ ರೋಡ್ ಬಂದಿರೋದಾಗಿರಲಿ ಎಲ್ಲನೂ ಕೂಡ ಸೋರ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಹಾಗೆ ಇಲ್ಲಿ ಎಲ್ಲ ರೋಡಿಗೆಲ್ಲ ಮಣ್ಣೆಲ್ಲ ಹಾಕೋದುಂಟಂತೆ ಅಪ್ಪಂಗೆ. ಯಾಕೆಂದರೆ ಅಡಿಕೆ ತುಂಬಿಸ್ಕೊಂಬರ್ಬೇಕಾದ್ರೆ ಗಾಡಿ ಎಲ್ಲಾದರೂ ಜಂಪ್ ಕೊಡುತ್ತೆ ಮತ್ತು ಲೋಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಮಣ್ಣು ಹಾಕಬೇಕು, ಲೋಡ್ ಇರತ್ತಲ್ಲ ಕೊನೆದು ಅಂತ ಹೇಳಿ. ಸೋರು ಹಾಕಿದ್ಮೇಲೆ ಮಧ್ಯಾಹ್ನ ಮೇಲೆ ಅಪ್ಪ ಗುದ್ಲಿ ತಗೊಂಡು ಬಂದು ಎಲ್ಲೆಲ್ಲಿ ಮಣ್ಣು ಬೇಕೋ ಅಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ ಅನಿಸುತ್ತೆ. ಸೊ ನೋಡುವ. ಚಿನ್ನಬಳ್ಳಿ ತೋರಿಸಿದ್ನಲ್ಲ, ಇಷ್ಟು ದೊಡ್ಡ ಗೆಣಸು ಇಷ್ಟು ಚೆನ್ನಾಗಿತ್ತು. ಅಮ್ಮ ಅಷ್ಟು ತೆಗ್ದೇ ಬಿಟ್ಲು. ಸೊ ಬಳ್ಳಿನ ತುಂಬ್ಕೊಂಡಿದ್ದಾಳೆ, ಬಟ್ಟೆಗೆ ಕಟ್ಕೊಂಡು ಮನೆಗೆ ಹೋಗಿ ನೆಡೋದಂತೆ. ಇಲ್ಲಿ ನೀರು ಹಾಕಲಿಕ್ಕೆ ಬರೋಕ್ಕಾಗೋದಿಲ್ಲ, ದಿನ ಮನೇಲಿದ್ದರೆ ದಿನ ನೀರು ಹಾಕ್ಬೋದು ಅಂತೇಳಿ. ಸೊ ಒಂದು ದೊಡ್ಡದಂದ್ರೆ ಇದು ಒಂದೇ ಅನಿಸುತ್ತೆ. ಸೊ ಇಷ್ಟನ್ನು ಸಾಂಬಾರು ಮಾಡ್ಬೋದು, ಸುಡ್ಕೊಂಡು ತಿನ್ಬೋದು. ಇನ್ನು ಕೆಂಡದಲ್ಲಿ ಸುಡ್ಕೊಂಡು ಹಾಕಿ ತಿಂದರೆ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಸೊ ನೋಡುವ ಹೇಗೆ ತಿನ್ನೋದು ಅಥವಾ ಟೈಮ್ ಸಿಗದೆ ಹಾಗೆ ಇರುವುದಾ ಅಂತ ಹೇಳಿ. ಸೊ ಹಾಗೆ ಬಾಳೆಕೊನೆ ಮಂಗನೂ ಕೂಡ ತಿಂದಿದೆ. ಇಲ್ಲಿ ಕೆಳಗಡೆ ಒಂದು 4. ಸೊ ಅಮ್ಮ ಬೆಳೆಯೋಕ್ಕಿಂತ ಮುಂಚೆನೇ ಕಡ್ಕೊಂಡು ಬಂದ್ಲು, ಮತ್ತು ಇದು ಇಡುವುದಿಲ್ಲ ಅಂತ ಹೇಳಿ. ಗೇರ್ ಮರಕ್ಕೆ ಆಲ್ರೆಡಿ ಕಸ್ತರಿ ಬರ್ತಾ ಇದೆ. ಇರುತ್ತಾ ಅಥವಾ ಇಲ್ವ ಅಂತಲೂ ಗೊತ್ತಿಲ್ಲ. ಕೆಲವೊಂದು ಸತಿ ಫಸ್ಟ್ ಕಸ್ತರಿ ಬಂದಿರೋದು ಇಬ್ಬನಿ ಬಿಡಿದ್ರೆ ಸೊ ಕಸ್ತರಿ ಎಲ್ಲ ಉದ್ರೋಗ್ಬಿಡತ್ತೆ. ಎಲ್ಲದಕ್ಕೂ ಕೂಡ ಬರ್ತಾ ಇದೆ. ಒಂದು 4 ಗೇರು ಬೀಜ ಹಿಡಿದ್ರೆ ತಿನ್ನೋಕ್ಕಾದರೂ ಆಗ್ತಿರೋದು. ಊಟ ಮಾಡಿದ್ದ 5 ನಿಮಿಷನೂ ಕುತ್ಕೊಳ್ಳಿಕ್ಕೆ ಕೊಟ್ಟಿಲ್ಲ. ಕಣಜ ಮಾಡಲಿಕ್ಕೆ ವಾಟೆ ಕಡಿಲಿಕ್ಕೆ ಹೋಗುವ ಅಂತ ಅಂದರು. ಬೇಗ ಹೋದರೆ ಬೇಗ ಬರ್ಬೋದು ಅಂತ ಹೇಳಿ ಊಟ ಮಾಡಿದ್ದೆ. ಒಂದು 2 ನಿಮಿಷನೂ ಪುರ್ಸೊತ್ತಿಲ್ಲದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಂಗೆ ಹೋಗೋಕ್ಕೆ ಮನಸ್ಸಿಲ್ಲ, ಆದರೂ ಇವ್ರು ಬಿಡ್ತಾಯಿಲ್ಲ. ಏನೋ ಲೇಟಾಗಿ ಬಂದರೆ ಇವ್ರು ಊಟ ಮಾಡಿದ್ದು ಮತ್ತೆ ಬಿಡೋದಿಲ್ಲ, ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹೋಗಿ ವಾಟೆನ ಯಾವ ರೀತಿ ಕಡಿತಾರೆ, ಕಡಿಬೇಕಿದ್ರೆ ಎಷ್ಟು ಜೋಪಾನವಾಗಿ ಕಡಿಬೇಕು, ಅದು ಹೇಗೆ ಕಡಿದು ಯಾವ ರೀತಿಯಾಗಿ ಅಂತ ಹೇಳಿ ಸೊ ನೋಡ್ಕೊಂಡು ಬರೋಣ. ಕೊನೆಗೆ ವಾಟೆ ಇತ್ತಲ್ಲಿ ತೆಗಿಲಿಕ್ಕೆ ಬಂದ್ವಿ. ಇಲ್ಲೆಲ್ಲ ಚಿಕ್ಕದಾಗಿ ಇದೆ. ಹೀಗೆ ಒಳಗಡೆ ಹೊಕ್ಕಬೇಕು. ಇವಾಗ ಅಮ್ಮ ಆಲ್ರೆಡಿ ಒಳಗಡೆ ಹೋಗಿದ್ದಾರೆ. ನನಗೆ ಹೋಗೋಕ್ಕೂ ಭಯ, ಹೋಗದೆ ಇದ್ರೂ ಆಗೋದಿಲ್ಲ. ಸೊ ಇದೆಲ್ಲ ಭಾಳ ಚಿಕ್ಕದು, ಇಷ್ಟು ಚಿಕ್ಕದ್ದು ಕಣಜ ಮಾಡೋಕ್ಕೆ ಬರುವುದಿಲ್ಲ.
ಸೊ ಬನ್ನಿ ಒಳಗಡೆ ಹೊಕ್ಕಿ ನೋಡುವ ಹೇಗಿರುತ್ತೆ ಅಂತೇಳಿ. ಎಲ್ಲಾದರೂ ಸಿಕ್ಕಾಕೊಂಡು ಬಿದ್ದರೆ ಇಲ್ಲೇ ಇರೋದುಂಟು ನಾವು ಈಗ. ಯಪ್ಪ, ಇಲ್ಲಿ ಬಿಸಿಲು ಕಿರಣನೂ ಕೂಡ ನೆಲಕ್ಕೆ ತಾಗುತ್ತಾ ಇಲ್ವಾ ಗೊತ್ತಿಲ್ಲ, ಆ ಥರ ಇದೆಯಪ್ಪ ದೇವ್ರೇ. ಇಲ್ಲಿಗ ಒಂದು 2 ಮಾರು ಹೋದರೆ ನದಿ ಸಿಗುತ್ತೆ, ಆದರೆ ನದಿ ಪಾಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನದಿ ನೀರು ಸೌಂಡ್ ಕೇಳಿಸ್ತಾ ಇದೆ, ನದಿಗೆ ಮುಟ್ಟಕ್ಕೆ ಆಗೋದಿಲ್ಲ. ಅಮ್ಮ ಹೋಗ್ತಾ ಇದ್ದಾರೆ. ಸೊ ನೋಡ್ತಾ ಇದ್ದಿಲ್ಲ ಎಲ್ಲಾದರೂ ದೊಡ್ಡದು ಸಿಗ್ಬಹುದಾ ಅಂತ ಹೇಳಿ. ಸೊ ಇಷ್ಟು ದೊಡ್ಡದೆಲ್ಲ ಕಣಜ ಮಾಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಬೆಳೆದಿರಬೇಕು. ಈ ವಾಟೆ ಮುಟ್ಟಿಗೆ ನಾನು ಫಸ್ಟ್ ಟೈಮ್ ಹೊಕ್ಕಿರೋದು. ಈ ರೇಂಜಿಗಿರುತ್ತೆ ಅನ್ನೋದು ಯಾರಿಗೆ ಗೊತ್ತಿತ್ತಪ್ಪ. ಅಲ್ಲೊಂದು ನದಿ ಬಂದಾಗ ಈ ಥರ ಇರಲಿಲ್ಲ, ಅಲ್ಲಿ ಒಂದು 4 ಬುಡ ಇದೆ ಅಷ್ಟೇ. ವಾಟೆ ಮಟ್ಟಿ ಒಳಗೆ ಬಂದು ಕುತ್ಕೊಂಡಿದ್ದೀನಿ. ಸೊಳ್ಳೆ ಅಂತೂ ಎಷ್ಟು ಬಂದಿದೆ ಅಂದರೆ ನನ್ನ ಸುತ್ತ ಅರ್ಧ ರಕ್ತ ಇವತ್ತೇ ಸೊಳ್ಳೆ ತಿನ್ಕೊಂಡ್ಬಿಡತ್ತೆ ಅನಿಸುತ್ತೆ. ಸೊ ಮಧ್ಯದಲ್ಲಿ ಕುತ್ಕೊಂಡಿದ್ದೀನಿ. ಅಮ್ಮ ಎಲ್ಲಾದರೂ ದೊಡ್ಡ ದೊಡ್ಡ ವಾಟೆ ಕಾಣಿಸುತ್ತಾ ಇಲ್ವಾ ಅಂತೇಳಿ ನೋಡೋಕ್ಕೆ ಒಳಗಡೆ ಹೋಗಿದ್ದಾಳೆ. ನಾನು ಇಲ್ಲೇ ಎಂಟ್ರೆನ್ಸಿಗೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ಸೊ ಈ ರೇಂಜಿಗಿರತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಇನ್ನು ಇದು ಅಕಸ್ಮಾತ್ ಎಲ್ಲ ವಾಟೆನೂ ದೊಡ್ಡದಾಗಿ ಬೆಳೆದ್ರೆ ಇನ್ನು ಯಾವ ರೇಂಜಿಗಿರುತ್ತೆ ಅಪ್ಪ ಇದು. ಯಪ್ಪ ಸೊಳ್ಳೆ ಅಂತೂ ಎಷ್ಟು ಖಚಿತ ಇದೆ ಅಂದರೆ ನನಗೆ ಇದು ಯಾರಿಗೆ ಬೇಕಿತ್ತು ಈ ಸಾಹಸ. ನಾನು ಬರಲ್ಲ ಅಂದರೂ ಕರ್ಕೊಂಡು ಬಂದಿದ್ದಾರೆ ಅಮ್ಮ. ಬಿಡಿ, ಏನು ಮಾಡೋದು, ಬಂದುಬಿಟ್ಟಿದ್ದೀನಿ ಅಲ್ಲ, ಅನುಭವಿಸ್ಲೇಬೇಕು. ಎಂತ ಗೊತ್ತುಂಟ, ಇಲ್ಲೆಲ್ಲೂ ವಾಟೆ ಇಲ್ಲಂತೆ. ಹಾಗಾಗಿ ಈಗ ಹೀಗಿಂದಲೇ ನದಿಗೆ ಪಾಸ್ ಆಗಬೇಕಂತ. ಅಮ್ಮ ಆಲ್ರೆಡಿ ಪಾಸ್ ಆಗಿದ್ದಾರೆ. ನಾನು ಈಗ ಇದನ್ನೆಲ್ಲ ತಗೊಂಡು ಹೋಗ್ಬೇಕಂತೆ. ಸಾಯ್ಲಿ ಇದ್ರದ್ದು ಈ ಜಂಗಲಲ್ಲಿ ನಾನೀಗ ನದಿ ತನಕ ಪಾಸ್ ಆಗಬೇಕಂತೆ. ಹೀಗೆ ಕುತ್ಕೊಂಡೇ ಹೋಗೋದು, ಮತ್ತೆ ಬಕ್ಕೊಂಡು ಹೋಗೋಕ್ಕಾಗಲ್ಲ, ನಿಂತ್ಕೊಂಡು ಹೋಗೋಕ್ಕಾಗಲ್ಲ. ದೇವರೇ ಬಲ್ಲ ಇಂಥ ಪರಿಸ್ಥಿತಿ. ಇನ್ನು ಮುಂದೆ ಈ ವಾಟೆ ಸುದ್ದಿ ಕೇಳಿದ್ರೆ ನಾನಂತೂ ಬರೋದಿಲ್ಲ, ನನ್ನ ಕತೆ ಮುಗಿಯತ್ತೆ. ಸೊ ನದಿಗೆ ಆದರೂ ಹೋಗಿ ಕೂತ್ಕೊಳ್ಳುವ. ಸೊ ನದಿಗೆ ಹೋಗಿಬಿಟ್ಟು ಸಿಗ್ತೀನಿ. ಸೊ ಹೆಂಗೆ ಪಾಸ್ ಆಗ್ತೀನೋ ಅಂತ ನನಗೆ ಗೊತ್ತಿಲ್ಲ. ಸೊ ಹೋಗಿ ಮುಟ್ಟಿದಾಗ ಸೇಫಾಗಿ ಮುಟ್ಟಿದ್ದೀನಿ ಅಂತೇಳಿ ಅಂದ್ಕೊತೀನಿ ಅಷ್ಟೇ. ಹೇಗೆ ಹೋಗಬೇಕು ಅನ್ನೋದು ಕೂಡ ದಾರಿ ಗೊತ್ತಾಗ್ತಾ ಇಲ್ಲ. ಅಪ್ಪ ದೇವ್ರೆ, ಇದರಲ್ಲೆಲ್ಲ ನಾನು ಪಾಸಾಗಿ ಹೋಗೋ ತನಕ ಮುಗೀತು. ಈ ಅಮ್ಮ ಇಲ್ಲಿ ನೋಡಿದ್ರೆ ಎಷ್ಟು ಡೊಂಬ ಉಂಟು. ಯಪ್ಪ ದೇವ್ರೆ, ಏನೆಲ್ಲ ಇರುತ್ತೆ. ಯಪ್ಪ ಸಣ್ಣದುಂಟ ಇದು. ಈಶಪ್ಪ, ಗುಹೆ ಇದೆ, ಗುಹೆ. ಅಯ್ಯೋ ದೇವ್ರೆ, ಇದ್ರೊಳಗೆಲ್ಲ ಹಾಗೆಲ್ಲ ಇರ್ಬೋದಲ್ವಾ ದೇವ್ರೆ. ಇಲ್ಲಿ ಸ್ವಲ್ಪ ಹೊತ್ತಿದ್ರೆ ಮುಗೀತು ನನ್ನ ಕತೆ. ಈಗ ಬೇಗ ಹೋಗಿ ಮುಟ್ಟುವ. ಇಂಥ ಹರಸಾಹಸಕ್ಕೆ ಕೈ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಇವಾಗ ಅನ್ನಿಸ್ತು. ಅಪ್ಪ ಅಮ್ಮ ಹೇಳಿದ್ದಕ್ಕೆಲ್ಲ ಹ್ಞೂ ಹಾಕಿದ್ರೆ ಹಿಂಗೆ ಆಗೋದು. ಯಪ್ಪ ಇಲ್ಲಿಪ್ಪ ನದಿನೇ ಕಾಣಿಸ್ತಿಲ್ಲ. ಹೆಂಗೆ ಪಾಸಾದಿ ಅಮ್ಮ? ಅಮ್ಮ ಇಲ್ಲೇನೋ ನದಿ ಕಾಣಿಸ್ತಾ ಇದೆಯಪ್ಪ. ಸೊ ಅಲ್ಲಿದ್ದಾರೆ ಅಮ್ಮ, ಹಾಗೆ ಮುಟ್ತೀನಿ. ಮನೆಗೂ ಬಂದು ಮುಟ್ಟಿದ್ನಪ್ಪ ಈ ಥರ ಜರ್ಕಲಿಂದ. ಸೊ ಅಮ್ಮ ಆಲ್ರೆಡಿ 2 ಬಾಟೆನ ಕಡ್ದಿದ್ದಾರೆ. ಸೊ ಈಗ ಫಸ್ಟ್ ನದಿಗೆ ಹೋಗಿ ಅಮ್ಮ ತಾಯಿ ಹೋಗಿ ನದಿಗೆ ಬೆಳಕನ್ನು ನೋಡಬೇಕು. ಈ ಕತ್ಲಲ್ಲಿ ಯಾರು ಇರ್ತಾರಪ್ಪೋ ಯಪ್ಪ. ಎಂತೆಂಥ ಮಹಾನ್ ಕಲ್ಲುಗಳು ಈ ಕಾಡಲ್ಲೂ ಇದೆಯಾ ಅಂದರೆ ಇಷ್ಟು ಸೈಡಿಗೆ ನದಿಯಾ ಯಪ್ಪ. ಸೊ ನದಿಗೆ ಬಂದೇ ಬಿಟ್ಟೆ, ಕೊನೆಗೂ ನದಿಗೆ ಬಂದೇ ಬಿಟ್ಟೆ. ಸೊ ನದಿಗೆ ತಾಕೊಂಡೇ ಇದೆ ಇದು. ಆದರೆ ಈಗ ನದಿಗೆ ಬಂದಿದ್ದೀವಿ. ಈಗ ಹೊತ್ಕೊಂಡು ಹೋಗ್ಬೇಕಿದ್ರೆ ಫುಲ್ ಘಟ್ಟ ಹಚ್ಬೇಕು. ಮೇಲ್ಗಡೆ ಆಗಿದ್ರೆ ಅಷ್ಟೊಂದು ಘಟ್ಟ ಹಚ್ಚಂಗಿರಲಿಲ್ಲ, ಘಟ್ಟನೇ ಇರಲಿಲ್ಲ. ಸೊ ಇವಾಗ ಸಿಗದೆ ಯಾವ ವಾಟೆನ ನದಿಗೆ ಬಂದುಬಿಟ್ಟಿದ್ದೀವಿ. ಸೊ 1 ಕಣಜ ಆಗುವಷ್ಟನ್ನು ವಾಟೆ ತಗೊಂಡೋಗ್ಬೇಕಂತೆ. 40 ಉದ್ದ ವಾಟೆ, ಇನ್ನು 20 ಕಂಬ ಮಾಡಲಿಕ್ಕೆ ಗಿಡ್ಡದ್ದು. ಸೊ ಅಷ್ಟು ಕಡ್ಕೊಂಡು ಸೊ ಹೋಗಬೇಕು. ಸೊ ಇಲ್ಲಿ ನೋಡಿ ಕಲ್ಲು ಮೇಲೂ ಕೂಡ ಬಂದಿದೆ ವಾಟೆ. ಬನ್ನಿ ವಾಟೆನ ಕಡಿಯುವ. ಎಷ್ಟು ತಂಪಾದ ವಾತಾವರಣ. ನದಿಗೆ ಬಂದರೆ ಯಾವುದೇ ರೀತಿಯಾದಂಥ ಕೆಟ್ಟ ಸೌಂಡು, ವಾಹನಗಳ ಸೌಂಡು ಆಗಿರಲಿ ಏನಿಲ್ಲ. ನೀರು ಹರಿಯುವಂಥ ಸೌಂಡು, ಹಾಗೆ ಹಕ್ಕಿಗಳ ಚಿಲಿಪಿಲಿ. ಸೊ ಪ್ರಶಾಂತವಾದ ವಾತಾವರಣ, ಮನಸ್ಸಿಗೊಂಥರ ನೆಮ್ಮದಿ ಅನಿಸುತ್ತೆ. ಸೊ ಇಷ್ಟು ಸಾರಾಂಶವಾಗಿ ಅದ್ರ ಪಾಡಿಗೆ ಅದಕ್ಕೆ ಹರಿತಾ ಇರುತ್ತೆ ಯಾವಾಗಲೂ ಕೂಡ, ಹಗಲು ರಾತ್ರಿ ಅನ್ನೋದೆಯ. ಸೊ ಖುಷಿ ಆಯಿತು ನದಿಗೆ ಬಂದಿವತ್ತು.
ಇಲ್ಲಿ ಕಲ್ಲನ್ನು ಒಗ್ದು ನೋಡ್ತೀನಿ. ಸೊ ನೋಡುವ, 2 ಕಡೆಗೆ ಹೋಯ್ತು. ಸೊ ಅಂದೆಯ 2 ಕಡೆಗೆ ಇದು ದೊಡ್ಡ ಆಯಿತು ಕಲ್ಲು. ಈ ಥರ ಚಿಕ್ಕ ಚಿಕ್ಕ ಕಲ್ಲು ಇಟ್ಕೊಂಡು ಸೊ ನೀರಿಗೆ ಹೊತ್ತು ಹಾಕಿದರೆ ಕರೆಕ್ಟಾಗಿ ಸೊ 3-4 ಸತಿ ಕಲ್ಲನ್ನ ಎತ್ತಿ ಹಾರಿ ಮುಂದ್ಗಡೆ ಹೋಗ್ತಾ ಇರತ್ತೆ ಕಲ್ಲು. ಇವಾಗ ನಂದು 2 ಸಲ ಹೋಗ್ತಾ ಇದೆಯಪ್ಪ. ಸೊ ನೋಡಬೇಕು. ಅಯ್ಯೋ ದೇವ್ರೆ, ಮುಗೀತು, ಬರ್ತಾನೆ ಇಲ್ಲಲ್ಲ ಈಗ ಹೀಗೆ ಮಾಡೋಕ್ಕೆ. ಸೊ ಇರಲಿ. ಇಲ್ಲಿ ನೊರೆ ರೌಂಡ ಹೊಡಿತಾ ಇದೆ, ಹೊರಗಡೆ ಹೋಗೋಕ್ಕೂ ಬಿಡೋದಿಲ್ಲ, ಏನು ಮಾಡೋಕ್ಕೂ ಬಿಡೋದಿಲ್ಲ. ಇದೇ ಥರ ರೌಂಡ ಮಾಡಿ 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 ಎಷ್ಟು ತನಕ ಇರುತ್ತೋ ಗೊತ್ತಿಲ್ಲ. ಇದು ಯಾವ ರೀತಿ ನೊರೆ, ಏನು ನೊರೆ ಅಂತಲೂ ಕೂಡ ಗೊತ್ತಿಲ್ಲ. ಸೊ ಆದರೆ ಎಷ್ಟು ಚೆಂದವಾಗಿ ರೌಂಡ್ ಹೊಡಿತಾ ಇದೆ ನೀರಿನ ರಭಸಕ್ಕೆ. ಸೊ ಈ ಕಡೆ ಪಾಸ್ ಆಗೋಕ್ಕೂ ಬಿಡೋದಿಲ್ಲ, ಇಲ್ಲೇ ರೌಂಡ್ ಹೊಡಿತಾ ಇರಬೇಕು. ಅಲ್ಲಿಂದ ಕೂಡ ಸ್ವಲ್ಪ ಸ್ಟಾಕ್ ಆಗಿದೆ, ಅವಾಗವಾಗ ಸ್ವಲ್ಪ ನೊರೆ ನೀರಲ್ಲಿ ತೇಲ್ಕೊಂಡು ಹೋಗಿ ಹೋಗಿ ಅಲ್ಲಿ ಸ್ಟಾಕ್ ಆಗಿದೆ ಅನಿಸುತ್ತೆ. ಇಲ್ಲಿ ಹೊರತೆಯಿಂದ ಎಷ್ಟು ಸ್ವಚ್ಛವಾದ ನೀರು ಹಿಂಗೆ ಬೀಳ್ತಾ ಇದೆ ಅಂತ ಹೇಳಿ ಇಲ್ಲಿ ಪೂರ್ತಿಯಾಗಿ ಉಂಟು. ಇಷ್ಟು ದೊಡ್ಡ ಕಲ್ಲಿನ ಅಡಿಗೆ ಈ ಥರ ಹೊರತೆ. ಇಲ್ಲಿ ಹೋಗು ವಾಟೆ ಬುಡನೂ ಒಂದಿದೆ. ಅಷ್ಟು ಹೇಗೆ ಬೀಳ್ತಾ ಇದೆ ಅಂತ ಹೇಳಿ ಕಂಟಿನ್ಯೂಸ್ ಆಗಿ. ಇಷ್ಟು ಸ್ವಚ್ಛ ನೀರು, ಇಷ್ಟು ಕೋಲ್ಡ್ ಇರ್ಬೋದಲ್ಲ ಅದು. ಐಸ್ ಥರ ಇದೆ ನೀರು. ಈ ಕಲ್ಲಿನ ಅಡಿಗಿಂದನೂ ಬೀಳ್ತಾ ಇದೆ. ಭೂಮಿಯಿಂದ ಹೊರತೆ ಅಂತೀವಲ್ಲ, ಹಾಗೆ ಬರ್ತಾ ಇರೋ ನೀರಿದು. ಕಡ್ದು ಹೊರಗಡೆ ಈ ಥರ ತಂದು ಹೋಗ್ತಾ ಇದ್ದಾಳೆ. ಇದಕ್ಕೆ ನಾನು ಈ ಗಂಟು ಹತ್ರ ಸ್ವಲ್ಪ ಕ್ಲೀನ್ ಮಾಡಬೇಕು. ಸೊ ಈ ಥರ ಗಂಟಿರುತ್ತೆ, ಇದನ್ನು ಕತ್ತಿಯಿಂದ ಕ್ಲೀನ್ ಮಾಡಿ ಸೊ ಅಲ್ಲೇ ಇಡ್ತಾ ಇದ್ದೀನಿ. ಸೊ ಅಮ್ಮ ಒಳಗಡೆ ಹೊಕ್ಕಿ ಕಡ್ದು ತಂದ ಇಲ್ಲಿ ಹೊರಗಡೆ ಹಾಕ್ತಾ ಇದ್ದಾಳೆ. ನಾನು ಕ್ಲೀನ್ ಮಾಡಿ ಮಾಡಿ ಸರಿ ಮಾಡಿಡೋದು. ಸೊ ಕಡಿಯೋಕ್ಕೂ ಕೂಡ ತುಂಬ ತ್ರಾಸಾಗತ್ತೆ, ಅಂದರೆ ಈಸಿಯಾಗಿ ಸಿಗೋದಿಲ್ಲ. ಸೊ ಕಡಿಯಬೇಕಾದ್ರೂ ಕೂಡ ಹುಷಾರು, ಏನಾದರೂ ಕೈಗೆ ಎಲ್ಲ ಗಾಯ ಆಗಿಬಿಡತ್ತೆ. ಇದೆ ಈ ಥರವಾಗಿ ಚೂಪವಾಗಿ ಹೋಗುತ್ತೆ ಇದು. ಯಾಕೆಂದರೆ ಒಂದು ಕಡೆ ಕಡಿದ್ರೆ ಹಿಂಗೆ ಅಂತ ಇಲ್ಲಿ ತನಕ ಕವರ್ ಆಗುತ್ತೆ ಇದು. ಹಾಗೆ ಸ್ವಲ್ಪ ಜೋಪಾನವಾಗಿ ಕಡಿಬೇಕು. ಇಷ್ಟನ್ನು ಕಡ್ದು ಇಟ್ಕೊಂಡಿದ್ದೀವಿ. ಈಗ ಕರೆಕ್ಟ್ ಅಳತೆಯಲ್ಲಿ ಕಟ್ ಮಾಡ್ಕೊಂಡು ಹೋಗ್ಬೇಕು. ಸುಮ್ಮನೆ ಹೆಚ್ಚಿ ಇರೋದನ್ನು ಯಾಕೆ ಹೊತ್ಕೊಂಡು ಹೋಗೋದು ಅಂತ ಹೇಳಿ ಕರೆಕ್ಟಾಗಿ ಇವಾಗ ಉದ್ದದ ಮತ್ತು ಗಿಡ್ಡದ 2 ಕೂಡ ಅಳತೆ ಮಾಡಿಕೊಂಡು ಇಲ್ಲೇ ಕಟ್ ಮಾಡ್ಕೊಂಡು ಹೋಗೋದು. ಸೊ ಅಮ್ಮ ಕಟ್ ಮಾಡೋಕ್ಕೆ ಇಲ್ಲಿ ಅಮ್ಮ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲದು ಒಂದೇ ಅಳತೆಯಲ್ಲಿ ಕಟ್ ಮಾಡಿದ್ರೆ ಆಯಿತು. ಹೀಗೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ರಾಯಿತು. ಇದು ಅಳತೆಯ ವಾಟೆ, ಇದು ಅಳತೆ ಮಾಡ್ಕೊಂಡಿದ್ದೀವಿ. ಈಗ ಇದರ ಲೆವೆಲ್ಲಿಗೆ ಕರೆಕ್ಟಾಗಿ ಹಿಡಿದು ಇಲ್ಲಿಗೆ ಹೀಗೆ ಹಿಡಿದು ಹಾಗೆ ಅಲ್ಲಿ ಹಿಡಿದು ಸರಿಯಾಗಿ ಕಟ್ ಮಾಡಿದ್ರೆ ಆಯಿತು. ಹೀಗೆ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳೋದು. ಇದು ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಕರೆಕ್ಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಗುಟ್ಟ ಇನ್ನೂ ಸಾಕಾಗಿಲ್ಲ, ಇನ್ನು ಸ್ವಲ್ಪ ಬೇಕು. ಸೊ ಉದ್ದದ ಸಾಕಾಗಿದೆ. ಸೊ ಗಿಡ್ಡದಿಂದ ಅಮ್ಮ ಇನ್ನು ಕಡಿಲಿಕ್ಕೆ ಹೊಕ್ಕಿದ್ದಾರೆ. ಸೊ 20 ಬೇಕಂತೆ ಗಿಡ್ಡದ್ದು. ಸೊ ಹಾಗಾಗಿ ಅದನ್ನು ಕಟ್ ಮಾಡೋಕ್ಕೆ ಮತ್ತೆ ಹೋಗಿದ್ದಾರೆ. ಸೊ ಇದಿಷ್ಟು ಕಟ್ಕೊಂಡು ನೆಕ್ಸ್ಟ್ ಹೋಗೋದು. ಇದು ಡೈರೆಕ್ಟಾಗಿ ಇದು ತೋಟದ ಹತ್ರ ಇರೋದಲ್ಲ ಅಂತೆ, ಮನೆ ಹತ್ರನೇ ತಗೊಂಡೋಗ್ಬೇಕಂತ. ಯಾಕೆಂದರೆ ನಾಳೆ ಮತ್ತೆ ಇಲ್ಲಿ ಬರೋಕ್ಕಾಗೋದಿಲ್ಲ, ಅದು ಒಣಗೋದ್ಮೇಲೆ ಮತ್ತೆ ಕಣಜ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಮನೆಗೆ ತಗೊಂಡು ಹೋಗಬೇಕು ಅಂತ ಹೇಳಿದ್ದಾರೆ ಅಪ್ಪ. ಸೊ ಹೋಗಿ ನೋಡಬೇಕು. ವಜ್ಜೆನ ಕಟ್ಟುತ್ತಾ ಇದ್ದಾರೆ. ಆಲ್ರೆಡಿ ನನಗೆ ವಜ್ಜೆ ರೆಡಿ ಆಯಿತು. ಇದು ಅಮ್ಮನಿಗೆ ಹೀಗೆ ಕಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಗಟ್ಟ ಹತ್ತೋದು. ನನಗೆ ಗಿಡ್ಡ ಕಂಬ ಮತ್ತು ಒಂದು 4 ಉದ್ದದ ಹಾಕಿದ್ದಾರೆ ಅಷ್ಟೇ, ಸಾಕು ನನಗೆ. ಉದ್ದದಷ್ಟು ಕೂಡ ಮತ್ತೆ ಅಮ್ಮ ತಗೊಂಡಿದ್ದಾಳೆ. 2 ವಜ್ಜೆನ ಇಲ್ಲಿ ತಂದು ಹೊತ್ತಾಕಿದ್ವಿ. ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಇವ್ರು ಮನೆಗೆ ತೊಗೊಂಡ್ಬರ್ತಾರೋ ಅಥವಾ ಇಲ್ಲೇ ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ಇವಾಗ ದನಗಳಿಗೆಲ್ಲ ಹೊರಗಡೆ ಹಾಕಿ ಕರ್ಕೊಂಡು ಹೋಗೋದು. ಪಿಂಕಿ ಆಲ್ರೆಡಿ ಮನೆ ಹೋಗಲಿಕ್ಕೆ ಮುಂದೆ ಹೋಗ್ತಾ ಇದ್ದಾಳೆ. ಎಲ್ಲರೂ ರೆಡಿ ಮನೆ ಹೋಗಲಿಕ್ಕೆ. ಬೇಣಕ್ಕೆ ಹಾಕಿದ್ರೆ ಎಲ್ಲ ಹೀಗೆ ಬೇಗ ಮನೆಗೆ ಹೋಗಬೇಕು. ಅದೇ ಹೊರಗಡೆ ಬಿಟ್ಟರೆ ಕೊಟ್ಟಿಗೆ ನೆನಪೇ ಆಗೋದಿಲ್ಲ. ರೂಢಿಗಿಲ್ಲ ಅಂಪ
ಇಲ್ಲಿ ಮಣ್ಣು ಹಾಕಿದ್ರು. ಇಲ್ಲೆಲ್ಲ ಕಾಳಿಗೆ ಹೊಡೆದ್ರಾಗಿತ್ತು ಮಳೆಗಾಲದಲ್ಲಿ, ಪೂರ್ತಿ ನೀರು ರೋಡ್ ಮೇಲಿಂದನೇ ಬರುತ್ತೆ ಅಂತ ಹೇಳಿ. ಈಗ ಪೂರ್ತಿ ಮಣ್ಣು ಹಾಕಿದ್ರು. ಎಲ್ಲೆಲ್ಲಿ ಮಣ್ಣು ಹಾಕಿದ್ರು ಇಲ್ಲಿಂದ ತೆಗೆದು ಇಲ್ಲಿ ಮಣ್ಣು ಹಾಕಿದ್ರು. ಇವಾಗ ಇದನ್ನು ಮನೆಗೆ ತಗೊಂಡು ಹೋಗ್ಲಿಕ್ಕೆ ಅಂತೇಳಿ ತೊಗೊಂಡಿದ್ದೀನಿ. ದನಗಳೇ ಬಾಯಿ ಸಿಕ್ಕಿದ್ರೆ ಮುಗೀತು. ಹಾಗೆ ಗೆಣಸನ್ನು ಕೂಡ ಕೈ ಚೀಲದೊಳಗೆ ಹಾಕ್ಕೊಂಡಿದ್ದೀನಿ. ಸೊ ದೊಡ್ಡದಿರೋದು 250 ಕೆಂಡದಲ್ಲಿ ಸುಟ್ಕೊಂಡು ತಿನ್ನಬೇಕು. ಅಮ್ಮನ ಹತ್ರ ಹೇಳಿದ್ದೀನಿ. ಸೊ ನೋಡುವ ತಿನ್ನೋಕ್ಕಾಗತ್ತಾ ಇವತ್ತು ಇಲ್ವಾ ಅಂತ ಹೇಳಿ. ನೋಡಿ ರೆಡಿ, ಗೇಟ್ ತೆಗಿಯೋದಿಲ್ಲ ಏನಿಲ್ಲ. ತೆಗಿ ಎಲ್ಲ ಇವರ ಅಷ್ಟು ಅರ್ಜೆಂಟ್ ಏನಿದೇನಪ್ಪ ಇವತ್ತು. ಗೇಟ್ ತೆಗಿಲಿಕ್ಕೂ ಬಿಡ್ತಾ ಇಲ್ಲ, ಅದೇ ಸೀದಾ ಹೋಗ್ತಾ ಇದ್ದಾಳೆ ಇವತ್ತಿದೆ. ಯಪ್ಪ ಯಾಕೋ ಇವತ್ತು ಎಲ್ಲರೂ ಭಯಂಕರ ಸ್ಪೀಡಲ್ಲಿದ್ದಾರಪ್ಪ. ಇವಳಂತೂ ಬಿಡ ಲಾಸ್ಟ್ ಪಾರ್ಟಿ ಇವಳದ. ಈ ತೋಟದ ಈ ವರ್ಷದ ಕೊನೆಯದೇ ಈ ಸಲ ಲಾಸ್ಟು ಅನ್ಸುತ್ತೆ ನಾನು ನೋಡೋದು. ಇನ್ನು 2 ದಿನ ಇದೆ, ಬರ್ತೀನಿ ಅಲ್ವಾ ಗೊತ್ತಿಲ್ಲ. ಮನೆ ಹತ್ರನೇ ಕೆಲಸ ಇರುತ್ತೆ. ಬಂದರು ಅಪ್ಪ ಅಮ್ಮ ಇಬ್ಬರು ಬರಬಹುದು. ಸೊ ಕೊನೆಯೆಲ್ಲ ತೆಗಿತಾರೆ ಈ ವರ್ಷದ್ದು. ಇವತ್ತು ಯಾಕೋ ನಮ್ಮ ದನಗಳು ಯಾವ ರಗಳೆ ಮಾಡದೆ ಸೀದಾ ರೋಡ್ ಹಿಡ್ಕೊಂಡು ಹೋಗ್ತಾ ಇದ್ದಾರಪ್ಪ. ಇಲ್ಲ ಅಂತಂದರೆ ಈ ಕಡೆಗೆ ಆ ಕಡೆಗೆ ಹೋಗಲಿಕ್ಕೆ ಟ್ರೈ ಮಾಡ್ತಾ ಇರ್ತಿದ್ರು. ಇವತ್ತೇ ಸೀದಾ ಹೆಂಗೆ ಹೋಗ್ತಿದ್ದಾರೆ ಅಂದರೆ ಫುಲ್ ಮತ್ತು ಆ ಕಡೆ ಈ ಕಡೆ ನೋಡೋದೇ ಇಲ್ಲ, ಆ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ. ಯಾಕೆ ಇಷ್ಟು ಸ್ಪೀಡಲ್ಲಿ ಹೋಗ್ತಿದ್ದಾರೋ ಅಥವಾ ಎಲ್ಲಾದರೂ ಬೇರೆ ಕಡೆ ಎಲ್ಲಾದರೂ ಹೋಗೋದು ಪ್ಲ್ಯಾನ್ ಇದೆಯಾ ಅಂತಲೇ ಗೊತ್ತಾಗ್ತಾ ಇಲ್ಲ. ಪಾಪ ಶಿವನು ಒಬ್ಬಳು ಹಿಂದಿದ್ದಾಳೆ, ಬಾಕಿಯವರೆಲ್ಲರೂ ಕೂಡ ಸ್ಪೀಡಾಗಿ ಹೋಗ್ತಾ ಇದ್ದಾರೆ. ಕೊಟ್ಟಿಗೆಗೆ ಬೇಗ ಬಂದರೆ ಸಾಕಾಗಿತ್ತಪ್ಪ ಇವತ್ತು.